ಇವತ್ತೇನು ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಬಂಡ ಒಂದು ನೀತಿ ತಗೋತಾ ಇದ್ರಿ? ಅಲ್ಲಿಯ ಸ್ಥಳೀಯ ಶಾಸಕರು ನಮ್ಮ ಪಕ್ಷದಾಗಿದ್ದಾಗ ಒಂಥರ ಮಾತಾಡ್ತಾರೆ, ಇವಾಗ ಒಂಥರ ಮಾತಾಡ್ತಾರೆ. ಯಾವ ಒಂದು ಇದು ಡ್ಯುಯಲ್ ಸ್ಟ್ಯಾಂಡ್ ಯಾರ್ದಿದೆ? ಈ ಥರ ಯಾಕೆ? ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇವತ್ತು ಜನಗಳನ್ನ ನಾವು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಸರಿಯಲ್ಲ. ಇದನ್ನು ಕೈ ಬಿಟ್ಟು ದಯಮಾಡಿ ಎಲ್ಲಿ ಬರಡು ಭೂಮಿಗಳಿದೆ ಅಲ್ಲಿ ಫಲವತ್ತಾದಂಥ ಭೂಮಿ ಇರೋದ್ರಿಂದ ಅಲ್ಲಿ ಮಾಡಬಾರ್ದು ಅಂತಕ್ಕಂಥ ಒತ್ತಾಯ ಪ್ರಾರಂಭದಿಂದನೂ ಕೂಡ ಇದೆ. ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದು ಸಂಬಂಧಿಕರೇ ಇರೋದ್ರಿಂದ ಅವರವರಲ್ಲೇ ಭಿನ್ನಾಭಿಪ್ರಾಯ ಮೂಡೋ ರೀತಿಯಲ್ಲಿ ಇವರು ಇವತ್ತು ಒಡೆದು ಆಳೋ ನೀತಿನ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇದನ್ನು ಕೈ ಬಿಟ್ಟು ಅಲ್ಲಿ ರೈತರನ್ನ ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡಬೇಕು ಅಂತಕ್ಕಂಥದ್ದು. ಒಂದು ಏನಾಗ್ತದೆ, ಇವತ್ತು ಜಮೀನು ಮಾರಿದಾಗ 2 ಕೋಟಿನೋ 3 ಕೋಟಿನೋ ಹಣ ಬರ್ಬೋದು. ಅದನ್ನೆಲ್ಲ ಖರ್ಚು ಮಾಡಿ ಯಾವುದೋ ಒಂದು ಮಗುನ ಇಂಜಿನಿಯರಿಂಗೋ ಮೆಡಿಕಲ್ಲೋ ಸೇರಿಸಿದ್ರೆ ಆ 3 ಕೋಟಿನಲ್ಲಿ ಮತ್ತೆ ಅವ್ರು ದುಡಿಲಿಕ್ಕಾಗಲ್ಲ, ಅವ್ರು ಸಾಯೋವರೆಗೂ ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಸಾರ್ವಜನಿಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲೂ ಒಂದು ಅಭಿಪ್ರಾಯಗಳು ಕೂಡ ಮೂಡಿರೋದ್ರಿಂದ ಇರೋ ಆಸ್ತಿ ಕಳ್ಕೊಂಡು ಎಲ್ಲಿ ಹೋಗಬೇಕು? ಒಂದು ಕಡೆ ಇವರು ಈ ಥರ ಮಾಡ್ತಕ್ಕಂಥದ್ದು, ಒಂದು ಕಡೆ ಇದು. ಉದಾಹರಣೆಗೆ ಇವರು ಯಾವಾಗಲೂ ಕೂಡ ಇದು ಕುಮಾರಸ್ವಾಮಿಯವ್ರ ಕೂಸು ಅಂತಾರೆ. ಒಂದು ಸರ್ಕಾರ ನಿಮ್ದು ಇರಬೇಕಾದ್ರೆ ನೀವು ಅದನ್ನು ಬದಲಾವಣೆ ಮಾಡೋಕ್ಕೆ ನಿಮ್ಗೆ ಅವಕಾಶ ಇದೆಯಲ್ಲ, ಮಾಡಿ. ಇದನ್ನು ಮಾಡಿದ್ರಿ ನೀವೆಲ್ಲಿ ದೇವನಹಳ್ಳಿ ಏರಿಯಾದಲ್ಲಿ ಅದನ್ನು ಕೈ ಬಿಡ್ತಕ್ಕಂಥ ಪ್ರಸಂಗ ಮಾಡಿದ್ರಿ. ಇದಕ್ಕೆ ಯಾಕಾಗಲ್ಲ? ಸುಮ್ಮನೆ ನಮ್ಮನ್ನು ದೂಷಣೆ ಮಾಡಿ ಬೆಳ್ಳಿಟ್ಟು ತೋರಿಸಿ ನೀವಲ್ಲಿ ಏನೋ ಒಂದು ಬೇರೆ ಒಂದು ಟೌನ್ಶಿಪ್ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಸರಿಯೇ? ದಯಮಾಡಿ ಇದೆಲ್ಲ ಈ ಥರ ನಿಲುವುಗಳು ಯಾರಿಗೂ ಜನಗಳನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅಲ್ಲಿ ಯಾರು ಕೂಡ ಮೂಢಾತಂಬ್ರಿಲ್ಲ. ದಯಮಾಡಿ ಇದನ್ನು ಶೀಘ್ರವಾಗಿ ಹಿಂಪಡಿಬೇಕು. ಇಲ್ಲಾಂದರೆ ನಿರಂತರವಾಗಿ ಹೋರಾಟಗಳು ಎಲ್ಲ ಪಕ್ಷಗಳು, ಎಲ್ಲ ಸಂಘಟನೆಗಳು, ರೈತ ಸಂಘಗಳು ಎಲ್ಲರೂ ಕೂಡ ಬೀದಿಗಿಳಿದು ಇವತ್ತು ನಿಮಗೆ ಚೀಮಾರಿ ಆಗ್ತಕ್ಕಂಥ ಕೆಲಸ ಆಗ್ತದೆ. ದಯಮಾಡಿ ಇದನ್ನು ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ಶೀಘ್ರವಾಗಿ ಈ ಒಂದು ಯೋಜನೆನ ಕೈ ಬಿಡಬೇಕು ಅಂತ ನಮ್ಮ ಒತ್ತಾಯ. ಈಗ ಒಂದು ಅಲ್ಲಿ ಏನಾಗ್ತದೆ, ಎಲ್ಲ ಇವರವೇ ಎಲ್ಲ ಬೇನಾಮಿ ಆಸ್ತಿಗಳು ಯಾರ್ಯಾರಿದ್ದಾವೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಯಾರ್ಯಾರ ಹೆಸರಲ್ಲಿ ಯಾರ್ಯಾರ ಆಸ್ತಿಗಳಿರ್ತವೆ. ಈ ಆಸ್ತಿಗಳನ್ನೆಲ್ಲ ಇವತ್ತು ರಿಯಲ್ ಎಸ್ಟೇಟು ಮತ್ತು ಈ ಥರ ಒಂದು ಏನು ನಮ್ಮಲ್ಲಿ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸರಿಯಲ್ಲ. ಈಗಾಗಲೇ ಸಿರಾ ಭಾಗದಲ್ಲಿ ಮಾಡಬೇಕು ಅಂತ ಹೊರಟಿದ್ರು. ಯಾಕೆಂದರೆ ಬೆಳಗಾಮಿಂದ ಬರ್ತಕ್ಕಂಥವ್ರಿಗೆ, ಆ ಭಾಗದಿಂದ ಬರ್ತಕ್ಕಂಥವ್ರಿಗೆ, ಮಧ್ಯ ಕರ್ನಾಟಕದವ್ರಿಗೆ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿನಲ್ಲಿ ಆ ಭಾಗದಲ್ಲಿ ಮಾಡಿದ್ರೆ ನೆಲಮಂಗಲದಿಂದ ಆ ಕಡೆ ಸೂಕ್ತ ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಕೂಡ ಇದೆ. ಖಂಡಿತ ಆ ಭಾಗದಲ್ಲಿ ಎಲ್ಲರೂ ಕೂಡ ಎಲ್ಲಿ ಬರಡು ಭೂಮಿ ಇದೆ ಅದನ್ನು ಗುರುತಿಸಿ ಅಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಈಗ ಹಿಂದೆ ಇದೇ ಥರ ಒಂದು ಮೈಸೂರು ಚಲೋ ಪಾದಯಾತ್ರೆನೂ ಕೂಡ ನೀವು ನೋಡಿದ್ದೀರಿ. ಆ ಸಂದರ್ಭದಲ್ಲೂ ಕೂಡ ಪ್ರಾರಂಭದಲ್ಲಿ ಈ ಥರ ಏನಾಗ್ತದೆ, ಒಂದು ಸಭೆ ಮಾಡೋವಂಥ ಸಂದರ್ಭದಲ್ಲಿ ಯಾರೋ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ BJP ಸ್ನೇಹಿತರಿಗೆ, ಅವರು ಅವಾಗ ಸಡನ್ನಾಗಿ ಘೋಷಣೆ ಮಾಡಿದ್ದಾರೆ. ಇದನ್ನು ಮತ್ತೆ ಮುಂದೆ ಎಲ್ಲ 2 ಪಕ್ಷದ ವರಿಷ್ಠರು ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ತೀರ್ಮಾನ ತಗೋತಾರೆ. ಹಿಂದೆ ಇದು ಕೂಡ ಆಗಿತ್ತು. ಏನು ನಾವು ಮೈಸೂರಿಗೆ ಪಾದಯಾತ್ರೆ ಹೋದಂಥ ಸಂದರ್ಭದಲ್ಲೂ ಕೂಡ ಪ್ರಾರಂಭದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಮೂಡ್ತು. ಆದರೆ ಮತ್ತೆ ಸರಿಯಾಗಿ ಎಲ್ಲರೂ ಕೂಡ ಒಟ್ಟಿಗೆ ಮಾಡಲಿಲ್ವೇ? ಇದು ಕೂಡ ಹಂಗೆ ಆಗ್ತದೆ. ಅದರಲ್ಲೇನು ತಾರತಮ್ಯ ಇಲ್ಲ, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಅದನ್ನು ದಯಮಾಡಿ ಯಾರು ಕೂಡ ಭಿನ್ನಾಭಿಪ್ರಾಯ ಅಂತ ಅನ್ಕೋಬಾರ್ದು ಅಂತ ವಿನಂತಿ ಮಾಡ್ತೀನಿ.